ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಾನು ವಂದಿಸುತ್ತೇನೆ. ಒಬ್ಬೊಬ್ಬರನ್ನು ಕೂಡ ನಾನು ಈ ಸಮಯದಲ್ಲಿ ಬರಮಾಡಿಕೊಳ್ಳುತ್ತಿದ್ದೇನೆ. ವಿಶೇಷವಾಗಿ ಈ ಒಂದು ಸದಾ ಅವಕಾಶವನ್ನು ದೇವರು ನನಗೆ ಈ ಒಂದು ದಿನದಲ್ಲಿ ಕೊಟ್ಟಿದ್ದಾರೆ. ಕರ್ತಾದಿ ಕರ್ತನು ರಾಜಾದಿ ರಾಜನಾದ ದೇವರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದಕ್ಕೆ ಕಾರಣವಾಗಿ ಈ ಅವಕಾಶವನ್ನು ಇಲ್ಲಿ ಏರ್ಪಡಿಸಿದಂಥ ನಮ್ಮ ಸೇವಕರಾದ ಪಾಸ್ಟರ್ ಸಾಮ್ಯಲ್ ಅವರಿಗೂ ಕೂಡ ವಂದನೆ ಸಲ್ಲಿಸುತ್ತೇವೆ. ಅದೇ ಪ್ರಕಾರ ಅವರ ಸಂಗಾತಿಯಾಗಿ ಜೊತೆಯಾಗಿ ಎಲ್ಲ ಸೇವೆಯಲ್ಲಿ ಜೊತೆಯಾಗಿ ನಿಲ್ಲುವಂತಹ ಪಾಸ್ಟಮ್ಮಗಾಗಿಯೂ ಕೂಡ ವಂದಿಸುತ್ತೇನೆ. ಮಕ್ಕಳಿಗಾಗಿ ವಂದಿಸುತ್ತೇನೆ. ಇದು ಒಂದು ಕುಟುಂಬದ ಸ್ತೋತ್ರ ಕೂಟವಾಗಿದೆ. ನನಗೆ ತುಂಬ ಸಂತೋಷ ಏನಾಯ್ತಂದರೆ, ಪಾಸ್ಟವರು ಹೇಳಿದ್ರು, ನನಗೆ 2 ಕುಟುಂಬ ಇದೆ. ಒಂದು ನನ್ನ ಜೊತೆಗಿರುವಂಥ ಶಾರೀರಿಕವಾದ ಕುಟುಂಬ, ಮತ್ತೊಂದು ಆತ್ಮಿಕ ಕುಟುಂಬ ನನಗೆ ಉಂಟು ಅಂತ ಹೇಳಿದ್ರು. ಅವರು ಎಷ್ಟು ದೇವರ ಆ ಒಂದು ಭಾರ ಅವರಲ್ಲಿ ತುಂಬಿಕೊಂಡಿದೆ, ದೇವರ ಆ ಒಂದು ದರ್ಶನವು, ಆ ಒಂದು ದೇವರ ಆಲೋಚನೆಗಳು ಅವರಲ್ಲಿ ಇದೆ ಎಂಬುದನ್ನು ನಾನು ತಿಳಿದುಕೊಳ್ಳಲಿಕ್ಕೆ ಅವಕಾಶ ಆಯಿತು. ಈ ಸಮಯದಲ್ಲಿ ಕೂಡ ಇಷ್ಟು ಭಾರ ತುಂಬಿದಂಥ ದೇವರ ಸೇವಕರಿಗೆ ನಿಜವಾಗಿಯೂ ತನ್ನ ಸ್ವಂತ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡ್ತಾರೆ, ಆತ್ಮಿಕ ಕುಟುಂಬವನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾರೆ. ಯಾಕೆಂದರೆ ದೇವರು ಯಾವಾಗ ನಾವು ದೇವರ ನೀತಿಗಾಗಿಯೂ ಆತನ ರಾಜ್ಯಕ್ಕಾಗಿಯೂ ತವಕ ಪಡ್ತೀವೋ ಆಗ ದೇವರು ಮತ್ತೆಲ್ಲವನ್ನು ಕೂಡ ಜೊತೆಗೆ ಸೇರಿಸಿ ಕೊಡ್ತಾನೆ. ಯಾರೆಲ್ಲ ದೇವರ ಆ ನೀತಿ, ದೇವರ ರಾಜ್ಯ ಎಂಬ ಹೃದಯದಲ್ಲಿ ಒಂದು ಮಿಡಿತ ಇರುತ್ತದೋ, ಅದರ ಮೇಲೆ ಭಾರ ಇರ್ತದೋ, ಪ್ರತಿಯೊಬ್ಬೊಬ್ಬರನ್ನು ಕೂಡ ದೇವರು ಕೈ ಬಿಡೋದೇ ಇಲ್ಲ, ಆಶೀರ್ವಾದ ಕೊಡ್ತಾನೆ. ಆ ರೀತಿ ನೋಡುವಾಗ ದೇವರು ಇಲ್ಲಿ ಬಂದ ಮೇಲೆ ನನಗೆ ಅವರು ಆಲೋಚನೆ ಕೊಟ್ಟರು. ಪಾಸ್ಟರ್ ಅವರು ಒಂದು 30 ವರ್ಷ ಹಿಂದೆ ನೋಡುವಾಗ 3 ಜನ ಮಾತ್ರನೇ ಆ ಕುಟುಂಬದಲ್ಲಿದ್ದಿದ್ದು. ಅವರ ತಾಯಿ, ಪಾಸ್ಟ್ರು, ಅವರ ತಂಗಿ. ಇವತ್ತು ದೇವರು ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅಂದರೆ, ಇಲ್ಲಿ ಒಂದು 5 ಜನ, ಅಲ್ಲೊಂದು 5 ಜನ, ಮತ್ತೆ ಇನ್ನೂ 2 ಜನ ಕೊಡೋಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಹಾಲೆಲೂಯಾ. ಒಟ್ಟು 12 ಜನ ಸಂಪೂರ್ಣತೆ, 12 ಒಂದು ಪೂರ್ಣತೆ. ಹೇಗೆ 7 ಜನ ಈಗ ಮನೆಯಲ್ಲಿ ಆ ಒಂದು ಸಂಪೂರ್ಣತೆ, ಒಂದು ಆತ್ಮಿಕವಾಗಿ ಸಂಪೂರ್ಣತೆ ಇದೆ. 12ರಲ್ಲೂ ಕೂಡ ಒಂದು ಸಂಪೂರ್ಣತೆ ಇದೆ. ಅದರಿಂದ ದೇವರಿಗಾಗಿ ಮಾಡುವಾಗ ಆ ಕುಟುಂಬವನ್ನು ಕರ್ತನೇ ಕಟ್ಟಿ ಎಬ್ಬಿಸುತ್ತಾನೆ. ಹಾಲೆಲೂಯಾ. ಹೋರಾಟಗಳು ಬಿರುಗಾಳಿ ಬೀಸುತ್ತದೆ, ಮಳೆ, ಮಹಾದೊಡ್ಡ ಮಳೆ ಬೀಸಬಹುದು, ಬರ್ಬೋದು. ಅದರ ಮೇಲೆ ಅನೇಕ ಸೈತಾನನ ಶೋಧನೆಗಳು ಬರ್ಬೋದು. ಅದು ಯೇಸು ಕ್ರಿಸ್ತನೆಂಬ ಬಂಡೆ ಮೇಲೆ ಅಸ್ಥಿಭಾರ ಹಾಕಿದ್ದರಿಂದ ಅದು ಕದಲುವುದೇ ಇಲ್ಲ. ಹಾಲೆಲೂಯಾ. ಅದು ಬಿದ್ದು ಹೋಗುವುದೇ ಇಲ್ಲ, ಮತ್ತೆ ಮತ್ತೆ ಅದು ಬೆಳೆದು ನಿಲ್ಲುತ್ತದೆ. ಆ ರೀತಿ ನೋಡುವಾಗ ಈ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೋಸ್ಕರವೇ ಈ ಒಂದು ಸ್ತೋತ್ರ ಕೂಟ. ಇದೆಲ್ಲ ಮಾಡುವವರು ಯಾರು? ಸೇವೆಗೆ ಕರೆದ ಜೀವ ಸ್ವರೂಪನಾದ ನಮ್ಮ ಯೇಸು ಕ್ರಿಸ್ತ. ಹಾಲೆಲೂಯಾ. ಆತ ನಂಬಿಕಸ್ಥನಾಗಿದ್ದಾನೆ, ಕರೆದಾತನು ನಂಬಿಕಸ್ಥನಾಗಿದ್ದಾನೆ, ಒಂದು ಕ್ಷಣವೂ ಕೈ ಬಿಡೋದಿಲ್ಲ. ಲೋಕದಲ್ಲಿ ಅನೇಕ ಸುದ್ದಿಗಳು ಕೇಳ್ತಿದ್ದೇವೆ. ಎಲ್ಲ ಚೇಂಜ್, ಎಲ್ಲವೂ ಪರಿವರ್ತನೆ ಆಗ್ತಿದೆ. ಈ ಲೋಕದಲ್ಲಿ ಪರಿವರ್ತನೆಯೇ ನಿರಂತರವಾದದ್ದು.
ಮಾತ್ರಮೇ ಮಾರಾದದು ಅಂತ ಅನೇಕರು ಹೇಳ್ತಾರೆ. ಆ ಒಂದು ಬದಲಾವಣೆ ಆಗ್ತಾ ಇರ್ತದೆ. ಆದರೆ ಒಂದು ಸಂಗತಿ ನಾವು ನೋಡ್ತೀವಿ, ಒಂದೇ ಒಂದು ಸಂಗತಿ ಇವತ್ತು ಸಂದೇಶ, ಲೋಕದ ಎಲ್ಲ ಬದಲಾವಣೆ ಆಗ್ತದೆ. ಚಿಕ್ಕವರು ದೊಡ್ಡವರಾಗ್ತಾರೆ, ಬೆಳೀತಾರೆ, ಗುಣಾತಿಶಯಗಳು ಬದಲಾವಣೆ ಆಗ್ತದೆ. ಕುಟುಂಬಗಳು ಇವತ್ತಿದ್ದಂಥ ಕುಟುಂಬ ನಾಳೆ ನೋಡುವಾಗ ಬೇರೆ ರೀತಿ ಪರಿವರ್ತನೆ ಆಗಿದೆ. ಎಲ್ಲ ವಿಷಯದಲ್ಲೂ ಕೂಡ ಬದಲಾವಣೆ, ಸಮಾಜ ಬದಲಾವಣೆ ಆಗಿದೆ, ರಾಜಕೀಯ ದೃಷ್ಟಿಗಳು ಬದಲಾವಣೆ ಆಗಿದೆ. ಆದರೆ ಲೋಕದಲ್ಲಿ ನೋಡುವಾಗ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಕೂಡ ಇವತ್ತು ಕಡೆದು ಹಾಕಿದ್ದಾರೆ, ಬದಲಾವಣೆ ಆಗಿದೆ. ಆದರೆ ನಮ್ಮನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಮಾರ್ಪಡದೆ, ಬದಲಾವಣೆ ಆಗದೆ ಇವತ್ತು ಕೂಡ ಒಂದೇ ರೀತಿಯಾಗಿದ್ದಾನೆ. ಹಾಲೆಲೂಯ. ಮಲಾಕಿ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯ, நான் கர்த்தர், நான் மாறாதவர், ஆகையால் யாக்கோபின் புத்திரராகிய நீங்கள் ನಿರ್ಮೂಲಮಾಗುವುದಿಲ್ಲ. ಹಾಲೆಲೂಯಾ. ಈ ಒಂದು ಕುಟುಂಬಕ್ಕೆ, ಇಲ್ಲಿ ಬಂದಂಥ ಆತ್ಮಿಕ ಕುಟುಂಬಕ್ಕೆ ದೇವರ ಅಧಿಕಾರ ತುಂಬಿದ ಒಂದು ವಾಕ್ಯ ಏನೆಂದರೆ, ನಾನು ಕರ್ತನಂತ ಹೇಳುವಾಗ ಸಕಲವನ್ನು ಕೂಡ ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದ ಕರ್ತನು ನಾನು ನಿಮಗೇನು ಹೇಳ್ತಿದ್ದೀನಿ, ನಾನು ಬದಲಾವಣೆ ಮಾರ್ಪಡದೆ ಇರುವವನು. ಕನ್ನಡದಲ್ಲಿ, ಆದರೂ ಯೆಹೋವನಾದ ನಾನು ಮಾರ್ಪಾಟಿಲ್ಲ, ಆದುದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಯೆಹೋವನಾದ ನಾನು ಮಾರ್ಪಾಟಿನ ಆ ಕಾರ್ಯ ನನ್ನಲ್ಲಿ ಇಲ್ಲ, ಮಾರ್ಪಾಟಿಲ್ಲ. ಮನುಷ್ಯರು ಬದಲಾವಣೆ ಆಗ್ತಾರೆ. ಇವತ್ತು ಅನೇಕರು ಪ್ರಾಮಿಸ್ ಮಾಡ್ತಾರೆ, ವಾಗ್ದಾನ ಮಾಡ್ತಾರೆ, ನಾಳೆ ಅವರು ಬದಲಾವಣೆ ಆಗ್ತಾರೆ, ಮಾರ್ಪಾಡಾಗ್ತಾರೆ. ಆದರೆ ಯೆಹೋವ ದೇವನು ಏನು ಹೇಳ್ತಾನೆ, ನಾನು ಮಾರ್ಪಡೋದಿಲ್ಲ. ಹಾಲೆಲೂಯಾ. ನಾನು ಮಾರಾದವರ್. ಯಾವ ರೀತಿಯಲ್ಲಿ ನಮ್ಮನ್ನು ಕರೆದನೋ, ಯಾವ ದಿನದಲ್ಲಿ ಕರೆದನೋ, ಯಾವ ವರುಷದಲ್ಲಿ ಕರೆದನೋ, ಆ ದಿನದಿಂದ ಈ ದಿನದವರೆಗೆ ನಾವು ಆರಾಧಿಸುವಂಥ ದೇವರು, ಆತನು ಬದಲಾವಣೆ ಆಗದಂತ, ಮಾರ್ಪಡದಂತ, ಮಾರಾದವರಾಗ ಇರುಕ್கிறார். ಹಾಲೆಲೂಯಾ. ಅಂತ ದೇವರು ಈ ರಾತ್ರಿಯ ಸಮಯದಲ್ಲಿ ಏನು ಹೇಳ್ತಿದ್ದಾನೆ, ಯಾಕೋಬಿನ ಪುತ್ರರಾಗಿಯೇ நீங்கள் ನಿರ್ಮೂಲಮಾಗುವುದಿಲ್ಲ. ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಯಾಕೋಬ ಸಂತತಿ ಅಂದರೆ ದೇವರ ಜನರು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಇಸ್ರೇಲ್ ದೇವರನ್ನು ಹಿಂಬಾಲಿಸಿದಂಥ ನೀತಿವಂತರಂತ ಹೇಳುತ್ತದೆ. ಈ ದಿನದಲ್ಲಿ ದೇವರ ವಾಕ್ಯ, ನೀವು ನಿರ್ಮೂಲವಾಗೋದಿಲ್ಲ, ನಾಶವಾಗೋದಿಲ್ಲ ಅಂತ ದೇವರು ಪ್ರತಿಯೊಬ್ಬೊಬ್ಬರನ್ನು ಕೂಡ ಈ ಸಮಯದಲ್ಲಿ ವಾಗ್ದಾನದ ಮೂಲಕ ಒಬ್ಬೊಬ್ಬರನ್ನು ಕೂಡ ಮಾತನಾಡಿಸುತ್ತಿದ್ದಾನೆ. ಕಾರಣ ಎಲ್ಲರಿಗೂ ಏನಿದೆ, ಈ ದಿನದಲ್ಲಿ ಭಯ ಭೀತಿ ತುಂಬಿಕೊಂಡಿದೆ. ಅನೇಕರು ಚಿಂತೆ ಪಡ್ತಿದ್ದಾರೆ, ವ್ಯಥೆ ವೇದನೆಗಳಿಂದಿದ್ದಾರೆ. ನಾಳೆ ದಿನ ಏನಾಗ್ತದೆ? ದೇವರು ಹೇಳ್ತಿದ್ದಾನೆ, ನೀವು ನಾಶವಾಗೋದಿಲ್ಲ. ஆண்டவர் என்ன சொல்லுகிறார், நீங்கள் நிர்மூலமாகுவதில்லை. இது என்னுடைய சந்ததி, நான் தெரிந்து கொண்ட ஜனங்கள் நீங்கள், என்னால் ஆதரிக்கப்பட்டவர்கள் நீங்கள், என்னால் தெரிந்து கொள்ளப்பட்ட குடும்பங்கள் நீங்கள். ஆகையால் கர்த்தர் ஒவ்வொரு குடும்பங்களையும் பாதுகாக்கிறார். ஹalleluya. கர்த்தர் வீட்டை கட்டாராகில் கட்டுகிறவனுடைய பிரயாசம் விருதா. கர்த்தர் நகரத்தை காக்காராகில் அதை ಕಾಕ್ಕಿರವர்கள் ವಿರುದಾ, ವ್ಯರ್ಥ. ದೇವರು ದೇಶವನ್ನು ಕಾಪಾಡ್ತಾನೆ, ದೇವರು ಕುಟುಂಬವನ್ನು ಕಾಪಾಡ್ತಾನೆ. ಒಬ್ಬೊಬ್ಬರನ್ನು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆತನು ಪೋಷಿಸುತ್ತಾನೆ. ಆದುದರಿಂದ ಈ ರಾತ್ರಿ ವೇಳೆಯಲ್ಲಿ ಈ
ಕುಟುಂಬಕ್ಕೆ ದೇವರು ಕೊಟ್ಟಂಥ ವಾಗ್ದಾನ, ನಾನು ಮಾರ್ಪಾಡು ಹೊಂದದೇ ಇರುವಂಥ ದೇವರು ನಿಮ್ಮನ್ನು ಯಾವ ರೀತಿ ಈ ಸೇವೆಗೆ ಕರೆದನೋ, ಯಾವ ರೀತಿಯಲ್ಲಿ ನಿನ್ನ ಕುಟುಂಬವನ್ನು ಕಾಪಾಡಿದನೋ, ಇನ್ನು ಮುಂದೆ ಕೂಡ ನೀವು ನಿರ್ಮೂಲನೆ ಆಗೋದಿಲ್ಲ, ನಿಮ್ಮ ಜೊತೆಗೆ ನಾನಿರ್ತೀನಿ ಎಂದು ಹೇಳುವ ದೇವರು ನಾನೇ ಕರ್ತನು, ನಾನೇ ಕರೆದಾತನು, ನಾನೇ ದೇವಾದಿ ದೇವನಾಗಿದ್ದಾನೆ. ಆತನ ಚಿತ್ತ ಇಲ್ಲದೆ ನಮ್ಮ ತಲೆ ಮೇಲಿರುವಂಥ ಕೂದಲು ನೆಲದಲ್ಲಿ ಬೀಳೋದಿಲ್ಲ. ಹಲ್ಲೆಲೂಯಾ. ಆತನ ಯೋಜನೆ ಇಲ್ಲದೆ ಏನು ನಮ್ಮ ಜೀವಿತದಲ್ಲಿ ನಡೆಯಲಿಲ್ಲ. ಏನು ನಡೀತದೆ? ತಮಿಳಲ್ಲಿ ಹೇಳಲ್ಪಟ್ಟಿದೆ ಯೋಬು ಪುಸ್ತಕದಲ್ಲಿ, ಕರ್ತರ್ ಸೈಯ ನಿನೈತದು ತಡೆ. ದೇವರು ಏನು ಯೋಜನೆ ಮಾಡಿರ್ತಾನೋ, ದೇವರು ಏನೊಂದು ಕಾರ್ಯವನ್ನು ಸಂಕಲ್ಪ ಮಾಡಿಟ್ಟಿರ್ತಾನೋ ಅದು ತಡೆ ಹೊಂದೋದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಪ್ರತಿಯೊಬ್ಬರು ಕೂತಿದ್ದೀರಾ, ಕುಟುಂಬಗಳಲ್ಲಿ ಅನೇಕ ಕಾರ್ಯಗಳಿಂದ ದುಃಖದಿಂದ ಇಲ್ಲಿ ಕುಳಿತಿದ್ದೀರಾ. ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮ ಬಗ್ಗೆ ತಿಳಿದಿದ್ದಂಥ ಸಂಕಲ್ಪ ಅದು ನೆರವೇರ್ತದೆ. ನಿಮಗೇನೊಂದು ಒಂದು ವಾಗ್ದಾನ ನಾನು ಕೊಟ್ಟಿದ್ದೇನೋ, ನೀವು ಆ ವಾಗ್ದಾನಕ್ಕೆ ನಾನೇ ಪಾತ್ರನು. ಯಾಕಂದರೆ ನಾನು ಮಾರ್ಪಡೋದಿಲ್ಲ, நான் மாறாதவர். இந்த இரவு நேரத்தில் இந்த குடும்பத்தை கர்த்தர் ரொம்ப நேசிக்கிறார். ஏன்னு சொன்னால், ஒரு மரம் நம்ம எல்லாருமே கூட விதை போட்டு வளரும்போது அது வளருகிறதா என்று ದಿನಂದೋறும் பார்க்கிறோம். ಎಲ್ಲರೂ ಕೂಡ ಒಂದು ಬೀಜ ಬಿತ್ತಿ ಮರ ಬೆಳೀತದ ಅಂತ ನೋಡ್ತೀವಿ. ಒಂದೇ ರೀತಿ ಇದ್ರೆ ಏನಾಗ್ತದೆ? ಮರ ಬೆಳೀತಿಲ್ಲ, ಬೇರು ಹಿಡಿತಿಲ್ಲ ಅಂತ ನಾವು ತಿಳ್ಕೊಳ್ತೀವಿ. எப்போது ஒரு மரம் வளராமல் இருக்கிறதோ அது ஏதோ ஒரு பிரச்சனை இருக்கிறதுன்னு நான் நினைக்கிறோம். ಯಾವಾಗ ಅದು ಬೆಳೀತದೆಯೋ ಅದು ಒಳ್ಳೆಯ ಮರ ಅಂತ ತಿಳ್ಕೊಳ್ತೀವಿಲ್ಲ. ಆ ರೀತಿ ನೋಡುವಾಗ ಈ ಸಭೆ ಕೂಡ ದಿನದಿಂದ ದಿನಕ್ಕೆ ಬೆಳೀತಿರೋದನ್ನು ನಾವು ಎಲ್ಲರೂ ನೋಡ್ತಿದ್ದೇವೆ. ಹಲ್ಲೆಲೂಯಾ. ಇದರಲ್ಲಿ ಜೀವವಿದೆ. ಜೀವ ಇಲ್ಲ ಅಂದರೆ ಆ ಒಂದು ಮರ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಒಂದು ಕುಟುಂಬ ಒಂದೊಂದು ದಿನವೂ ಕೂಡ ಅದು ಬೆಳೀತಾ ಇರುವಾಗ ಅದರಲ್ಲಿ ಜೀವವಿದೆ, ಆ ಕುಟುಂಬದಲ್ಲಿ ಒಂದು ಶಕ್ತಿ ಇದೆ ಅಂತ ತಿಳ್ಕೊಳ್ಬೋದು. ಆ ರೀತಿ ನೋಡುವಾಗ ಈ ಕುಟುಂಬಕ್ಕೆ ದೇವರು ಆ ಒಂದು ಆಶೀರ್ವಾದ ಕೊಟ್ಟಿರುವುದನ್ನು ನಾವು ನೋಡ್ತಿದ್ದೇವೆ. ஹல்லேலூயா. நானும் என் வீட்டாருமோ என்றால் ಕರ್ತರಿಯೇ ಸೇವಿಪೋಮ್. ದೇವರ ಆ ಮಾತನ್ನು ಹೇಳಿದ ಯೋಸುವನ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಿದ್ರು. ಆ ಕುಟುಂಬದ ಜೊತೆಗಿದ್ರು. ಆತನ ಪ್ರಾರ್ಥನೆಗಳಿಗೆ ದೇವರು ಮಹಾದೊಡ್ಡ ಅದ್ಭುತಗಳನ್ನು ಮಾಡಿ ತೋರಿಸಿದ್ರು. ಮೋಸೆಗಿಂತಲೂ ಅಧಿಕವಾದ ಅದ್ಭುತಗಳನ್ನು ಯೋಸುವ ಈ ಲೋಕದಲ್ಲಿ ಮಾಡಿ ತೋರಿಸಿದ್ದಾನೆ. ಕಾರಣ ಯಾವಾಗಲೂ ದೇವರನ್ನೇ ನಂಬಿದ್ದ. ದೇವರ ಸಮೂಹದಲ್ಲಿ ಆತನು ಯಾವಾಗಲೂ ಕೂತಿದ್ದ. ದೇವರಿಗಾಗಿ ಎಲ್ಲ ಕಾರ್ಯಗಳನ್ನು ಕೂಡ ಅರ್ಪಿಸಿ ಜೀವನ ಮಾಡ್ತಾನೆ. ಎಲ್ಲ ಜನರು ಕೂಡ ಅವನನ್ನು ಕೈ ಬಿಟ್ಟು ದೂರ ಹೋಗುವಾಗ ಆ ಒಂದು ಸಂದೇಶ ಕೊಡ್ತಾನೆ, ನೀವೆಲ್ಲರೂ ಕೂಡ ಹೋಗೋದಕ್ಕೆ ಸಿದ್ಧರಾಗಿದ್ದರೆ ಹೋಗಿ, ಪರವಾಗಿಲ್ಲ, ನಾನು ನನ್ನ ಮನೆಯವರು ಎಂದರೆ ಕರ್ತನನ್ನೇ ಸೇವಿಸುವೆವು. ನಾನು ಎನ್ ವೀಟಾರಮೋ ಎಂದ್ರಾಲ್, ಅದಕ್ಕೆ ಬದಲಾಗಿ ಎಲ್ಲ ಜನರನ್ನು ಕೂಡ ಇನ್ನೂ ಅವರ ಜೊತೆಗೆ ಸೇರಿಸಿಕೊಟ್ಟು ಅವರಿಗೆ ಆ ದೇಶವನ್ನು ಸ್ವತಂತ್ರವಾಗಿ ಕೊಟ್ಟನು. ಹಲ್ಲೇಲೂಯಾ. ಆ ರೀತಿ ನೋಡುವಾಗ ದೇವರಿಗೆ ಭಯಪಟ್ಟು ಆತನ ಕಾರ್ಯಗಳಿಗೆ ನಾವು ವಿಧೇಯರಾಗುವಾಗ ದೊಡ್ಡ ಆಶೀರ್ವಾದ ಸಿಗ್ತದೆ. ಫಸ್ಟ್ ಏನು ಆಶೀರ್ವಾದ ಸಿಗ್ತದೆ ಗೊತ್ತಾ? ಯಾರು ದೇವರಿಗೆ ಭಯಪಡ್ತಾನೋ, ಎವನ್ ಕರ್ತருக்கு பயப்படுகிறானோ அவன் பாக்கியவான். ಅವರ ಹೆಂಡತಿ, ಅವருடைய ಮனைவி ಕಣಿತೊரும் ದಾಚಿ ಕುಡಿ ಪೋಲ್ ಇರುಪಾಳು. ಹಂಗಾದ್ರೆ ಅದು ಒಳ್ಳೆ ಫ್ರೂಟು, ಫಲ ಕೊಡುವಂಥ ಒಂದು ಹೆಂಡತಿನ ಆ ರೀತಿ ಮಾಡ್ತಾರಂತೆ ದೇವರು. ಯಾವಾಗ? ದೇವರಿಗೆ ಭಯಪಡುವಾಗ. ಯಾಕೆ ಇವಾಗ ಸ್ತೋತ್ರ ಹೇಳ್ತಿದ್ದೀವಿ? ಇಲ್ಲಿ ನಾವು ಆರಾಧಿಸುವಂಥ ದೇವರು ಕರ್ತನು, ಆತನು ಜೀವ ಸ್ವರೂಪನು, ಮಾರ್ಪಾಡು ಹೊಂದದ ದೇವರು. ಅಂಥ ದೇವರ ಸಮೂಹದಲ್ಲಿ ನಮಗೆ ಮಾಡಿದಂಥ ಉಪಕಾರಗಳನ್ನು ನಾವು ನೆನೆಸಿ
ಆತನನ್ನು ಆರಾಧಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಪ್ರಿಯರೇ. ಆದ್ದರಿಂದಲೇ ದೇವರು ನಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ಯಾವಾಗ ನಾವು ದೇವರಿಗೆ ಭಯ ಪಡ್ತೀವೋ ಆತನು ಧನ್ಯನಾಗಿ ಭಾಗ್ಯವಂತನಾಗಿರ್ತಾನೆ. ಅವರ ಹೆಂಡತಿ ಆಶೀರ್ವಾದ ಹೊಂತಾರೆ, ಆಶೀರ್ವಾದ ತುಂಬಿಕೊಡ್ತದೆ. ಸೈತಾನ ಒಳಗಡೆ ಬರೋಕ್ಕಾಗೋದಿಲ್ಲ. ಅವರ ಮಕ್ಕಳು ಆ ಒಂದು ಎಣ್ಣೆ ಮರದ ಗಿಡದಂತೆ ಸುತ್ತಲೂ ಬೆಳೆಯುತ್ತಿರ್ತಾರೆ. பிள்ளைகள் ஒலிவா மர கன்றுகளைப் போல பந்திய சுற்றிலும் இருப்பார்கள். அது மிகவும் வலிமையாக இருக்கும். ಅದರ ಬೇರು ಆಳವಾಗಿ ಹೋಗ್ತದೆ. ಎಷ್ಟು ವರ್ಷವಾದರೂ ಕೂಡ ಅದು ನೆಲಕ್ಕೆ ಬೀಳೋದೇ ಇಲ್ಲ. ಕಾರಣ ಅದರ ಬೇರು ತುಂಬ ಆಳವಾಗಿರುತ್ತದೆ. ಬಂಡೆಗಳನ್ನು ಕೂಡ ಸುತ್ತಿಕೊಂಡು ಆ ಬೇರು ನಿಂತಿರುತ್ತದೆ. ಆ ರೀತಿ ಕರ್ತನಿಗೆ ಭಯಪಡುವಂಥ ಒಂದು ಕುಟುಂಬದ ಮಕ್ಕಳನ್ನು ಕೂಡ ದೇವರು ಭದ್ರವಾಗಿ ಕಾಪಾಡುವ ದೇವರಾಗಿದ್ದಾರೆ. ಈ ಒಂದು ಸಂದೇಶ ಕೇಳೋದಕ್ಕಾಗಿ ಪ್ರತಿಯೊಬ್ಬೊಬ್ಬರನ್ನು ಕೂಡ ದೇವರಲ್ಲಿ ಕರೆತಂದಿದ್ದಾನೆ. ದೇವರು ಹೇಳ್ತಿದ್ದಾನೆ, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದುದರಿಂದ ಯಾಕೋಬ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ನಾನು ಮಾರ್ಪಡದೆ ಇದ್ದುದರಿಂದಲೇ ನೀವು ನಾಶನವನ್ನು ನೋಡಲಿಲ್ಲ. ಯಾಕೋಬಿನ್ ಪುತ್ರರಾಗಿ நீங்கள் ನಿರ್ಮೂಲಮಾಗವಿಲ್ಲ. ಯಾರೇ ಏನೇ ನಿಮಗೆ ಎರಡು ಬಗೆದರೂ ಕೂಡ ನಿಮಗೆ ಏನು ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿರುವಾತನು ದೊಡ್ಡವನಾಗಿದ್ದಾನೆ. ಹಾಲೆಲೂಯಾ. ರೋಮಾಪುರ ಬರೆದ ಪತ್ರಿಕೆ 11ನೇ ಅಧ್ಯಾಯ 29ನೇ ವಾಕ್ಯ. ತಮಿಳಲ್ಲಿ ಒಬ್ಬರು, தேவனுடைய கிருபா வரங்களும் அவர்களை அழைத்த அழைப்பும் ಮಾರಾದವುಗಳೇ. ಹಾಲೆಲೂಯಾ. ಕನ್ನಡದಲ್ಲಿ ಓದಿ. ಪಕ್ಷತಾಪ ಪಡೋದಿಲ್ಲ. ಕರೆದು ಬಿಟ್ರೆ ದೇವರು ಯಾಕಪ್ಪ ಕರೆದೆ ಅಂತ ಹೇಳಕ್ಕೆ ಅವರು ಪಕ್ಷತಾಪ ಪಡೋದಿಲ್ಲ. ಅழைத்த ಅழைப்பு ಮಾರಾದವುಗಳು. ಇಲ್ಲಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಕರೆದಿದ್ದ ದೇವರು ಪಶ್ಚಾತ್ತಾಪ ಪಡೋದಿಲ್ಲ. ಯಾಕೆ ಇವ್ರದ್ದೇ ಕರೆದಂತ ದೇವರು ಹೇಳೋದಿಲ್ಲ. அழைத்த அழைப்பு மாறாதது. நம்முடைய வாழ்க்கையில தேவன் பெரிய அழைப்பை கொடுத்திருக்கிறார். உன்னத அழைப்பு. உன்னத அழைப்பை நாம் பெற்றவர்களாக இந்த இரவு நேரத்தில் இந்த இடத்துல வீற்றிருக்கிறோம். சபை என்பது அவருடைய திரு ಶರೀರமாக இருக்கிறது. ಸಭೆ ಎಂಬುದು ದೇವರ ಶರೀರವಾಗಿದೆ. ಇದರಲ್ಲಿ ಒಂದು ಶಕ್ತಿ ಇದೆ. ಈ ಸಭೆಯೊಳಗೆ ದೇವರೇ ತನ್ನ ಬಲತ್ಯ ಶಕ್ತಿಯಿಂದ ಹಸ್ತದಿಂದ ಕರೆದುಕೊಂಡು ಬಂದಿದ್ದಾನೆ. ಆದ್ದರಿಂದ ಈ ಒಂದು ಕರೆಯುವಿಕೆ ಮಾರ್ಪಡೋದಿಲ್ಲ. இந்த அழைப்பு ಮಾರಾದ ಅழைப்பாக இருக்கிறது. ಹಾಲೆಲೂಯಾ. ಈ ಕುಟುಂಬವನ್ನು ದೇವರು ಕರೆದಿದ್ದಾನೆ. ಇದು ದೇವರ ಕರೆಯುವಿಕೆ, ದೇವರ ಶಬ್ದ, ದೇವರ ಅಧಿಕಾರ. ಇದು ಮಾರ್ಪಾಡು ಹೊಂದೋದಿಲ್ಲ. ಆರಂಭದಲ್ಲಿ ಯಾವ ರೀತಿ ದೇವರು ಆ ಒಂದು ಆಹ್ವಾನ ಕೊಟ್ಟು ಕರೆದನು, ಅಂತ್ಯದವರೆಗೂ ಕೂಡ ನಡೆಸಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಹಾಲೆಲೂಯಾ. மாறாத தேவன் சகலத்தையும் செய்ய வல்லவராக இருக்கிறார். ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಕರೆದಾತ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ದೇವರ கிருபா வரங்கள், தேவனுடைய கிருபை வரங்களும் ಮಾರಾದವೆಗಳೇ. ಹಾಲೆಲೂಯಾ. ವರಗಳು ಕೊಟ್ಟಿರ್ತಾನಿಲ್ಲ ದೇವರು. ಪ್ರತಿಯೊಬ್ಬರಿಗೂ ವರಗಳು ಕೊಟ್ಟಿರ್ತಾರೆ. ಸೇವಕರಿಗೆ ವಿಶೇಷವಾದ ವರ ದೇವರು ಕೊಟ್ಟಿರ್ತದೆ. ಆ ವರ ಮಾರ್ಪಾಡು ಹೊಂದೋದಿಲ್ಲ. ಆ ವರನ ದೇವರು ಇನ್ನೂವಾಗಿ ಆಶೀರ್ವಾದ ಮಾಡ್ತಾರೆ. ಕಾರಣ ಅದು ಕೊಟ್ಟಾತನು ಮಾರ್ಪಾಡು ಹೊಂದೋದಿಲ್ಲ. ಕೊಟ್ಟ ವರಗಳು ಕೂಡ ಮಾರ್ಪಾಡು ಹೊಂದೋದಿಲ್ಲ. ಎಲ್ಲರೂ ಕೂಡ ಇಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಕೂತಿದ್ದು ಆತನೇ ದೃಷ್ಟಿಸಿ ನೋಡುವಾಗ
ದೇವರು ಇನ್ನು ಹೆಚ್ಚೆಚ್ಚಾದ ಆ ಕೃಪಾ ವರವನ್ನು ನಮಗೆ ದಯಪಾಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ವರಗಳು ಎಂದಿಗೂ ಮಾರ್ಪಾಡು ಹೊಂದೋದಿಲ್ಲ. ಹೀಬ್ರೂ ಪುಸ್ತಕದಲ್ಲಿ 13ನೇ ಅಧ್ಯಾಯ 8ನೇ ವಾಕ್ಯ ಯಾರಾದರೂ ಓದಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ. ತಮಿಳ್ல படிங்க. அவர் நேற்றும் இன்றும் என்றும் மாறாதவராக இருக்கிறார். ஹalleluya. ನಮಗೆ ಚಿಕ್ಕ ವಯಸ್ಸಲ್ಲಿರ್ಬೋದು, ಯೌವನ ಪ್ರಾಯದಲ್ಲಿರ್ಬೋದು, ಯಾವಾಗ ದೇವರು ನಮಗೆ ವಾಗ್ದಾನ ಮಾಡಿದನೋ ಆ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಇಂದಿಗೂ ಕೂಡ ಆತನು ಮಾರ್ಪಾಡು ಹೊಂದದೆ ಇರುವಂಥ ದೇವರು. ನೇற்றும் இன்றும் என்றும் ಎಂದಿಗೂ ಕೂಡ ಆತನು ಮಾರ್ಪಾಡು ಹೊಂದೋದಿಲ್ಲ. ಅನೇಕರ ಪ್ರೀತಿ ಮಾರ್ಪಾಡುವಂಥದ್ದೇ, ಅನೇಕರ ಪ್ರೀತಿ ಕದಲಿ ಹೋಗ್ತದೆ, ದೂರ ಹೋಗ್ತದೆ. ದೇವರ ಪ್ರೀತಿ ಎಂದಿಗೂ ಮಾರದೇ ಇರುವಂಥ ಪ್ರೀತಿ. ಅನೇಕರುடைய அன்பு தனிந்து போகிறது, ಯೇಸುವಿನ ಅன்பು ಮಾರಾದ ಅன்பು. ಹಾಲೆಲೂಯಾ. ಯಾವತ್ತಿಗೂ ಎಂದಿಗೂ ಅದು ಮಾರ್ಪಾಡು ಹೊಂದೋದೇ ಇಲ್ಲ. ಅದು ನಮ್ಮ ಮೇಲೆ ಪ್ರಭಾವ ಬೀರ್ತಾನೇ ಇರ್ತದೆ, ನಮ್ಮನ್ನು ಬಿಡೋದಿಲ್ಲ. ನೀವು ಮೇಲಕ್ಕೆ ಏರಿ ಹೋದರೂ ಕೂಡ ಅಲ್ಲಿಯೂ ದೇವರು ಇರುತ್ತಾನೆ. ನೀವು ಪಾತಾಳಕ್ಕೆ ಇಳಿದು ಮರೆಯಾದರೂ ಕೂಡ ಅಲ್ಲಿಯೂ ದೇವರು ನಿಮ್ಮ ಜೊತೆಗಿರ್ತಾರೆ. ನೀವು ಕತ್ತಲೆಯಲ್ಲಿ ನಡೆಯುವುದಾದರೆ ಅಲ್ಲಿ ಬೆಳಕಾಗಿ ಬಂದು ನಿಂತುಕೊಳ್ಳುತ್ತಾನೆ. ಕಾರಣ ವರಗಳು ಮಾರ್ಪಾಡು ಹೊಂದೋದಿಲ್ಲ, ಕರೆಯುವಿಕೆ ಮಾರ್ಪಾಡು ಹೊಂದೋದಿಲ್ಲ. ನಿಮ್ಮನ್ನು ಕರೆದ ದೇವರು, ನಿಮ್ಮನ್ನು ಪ್ರೀತಿ ಮಾಡಿದ ದೇವರು ಮಾರ್ಪಾಡು ಹೊಂದೋದಿಲ್ಲ ಪ್ರಿಯರೇ. ಅಂತ ದೇವರು ಪ್ರತಿಯೊಬ್ಬರ ಹೃದಯವನ್ನು ಕೂಡ ಅಲುಗಾಡಿಸಿ ಅದನ್ನು ಮಾತನಾಡಿಸುತ್ತಿದ್ದಾನೆ. ನೀನು ಹೃದಯವನ್ನು ಮುಟ್ಟಿ ಮಾತನಾಡುತ್ತಿದ್ದಾನೆ. ನೀವು ಧೈರ್ಯವಾಗಿರಬೇಕು. ನೀವು ನಿರ್ಮೂಲವಾಗೋದಿಲ್ಲ, ನಾಶ ಹೊಂದೋದಿಲ್ಲ. ಎಂಥ ಮಾಯ ಮಂತ್ರಗಳಿರಲಿ, ಮನುಷ್ಯನ ಆ ತಂತ್ರಗಳಿರಲಿ, ಯಾವುದೇ ಕುತಂತ್ರಗಳಿರಲಿ, ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ನಿಮ್ಮ ಜೊತೆಗಿದ್ದೇನೆ. ವಿಶೇಷವಾದ ದೇವರ ಶಕ್ತಿ ನಮ್ಮ ಜೊತೆಗಿರೋದ್ರಿಂದ ಯಾವ ಕಾರ್ಯವೂ ನಮ್ಮನ್ನು ಕದಲಿಸಲಿಕ್ಕೆ ಆಗೋದೇ ಇಲ್ಲ ಪ್ರಿಯರೇ. ಹಾಲೆಲೂಯಾ. ನಮಗೆ ಎಲ್ಲಿಂದ ಬರ್ತದೆ ಈ ವರಗಳು? ನಮಗೆ ಈ ಒಂದು ಶಕ್ತಿ ಎಲ್ಲಿಂದ ಬರ್ತದೆ? ಯಾರಿಗಾದ್ರೂ ಗೊತ್ತಿದೆಯಾ? ಎಲ್ಲಿಂದ ಬರ್ತದೆ? ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯ. நன்மையான எந்த ஈவும் பூரணமான எந்த வரமும் பரத்திலிருந்து உண்டாகி ஜோதிகளின் பிதாவிடத்திலிருந்து இறங்கி வருகிறது. அவரிடத்தில் யாதொரு மாறுதலும் யாதொரு வேற்றுமையின் நிழலும் இல்லை. ஹalleluya. நன்மையான ஈவு எங்கிருந்து வருகிறது? பூரணமான வரம் எங்கே உருவாகிறது என்று பார்க்கும்போது பரலோகத்திலே இருந்து வருகிறது. அதை கட்டளையிடுகிறவர் யார்? ஜோதிகளின் பிதா. வானத்தில் இருக்கிற நட்சத்திரங்கள், சூரியன், சந்திரங்கள் இதெல்லாம் உண்டாக்கின தகப்பன் பிதா அந்த இடத்திலிருந்து இறங்கி வருகிறது. அவர் மாற்றுதல் இல்லாதவர், ಮಾರಾದವರಿடத்திலிருந்து ಇರಂಗಿ வருகிறது. ಹಾಲೆಲೂಯಾ. ಆದುದರಿಂದಲೇ ಆತನು ಕೊಡುವಂತ ವರ ಯಾವತ್ತೂ ಮಾರ್ಪಾಡು ಹೊಂದೋದಿಲ್ಲ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಸಂಚಲತ್ವವೇನೂ ಇಲ್ಲ, ವ್ಯತ್ಯಾಸ ಸೂಚನೆಯೂ ಇಲ್ಲ, ಯಾವುದೇ ಭೇದಗಳಿಲ್ಲ ದೇವರಲ್ಲಿ. ಮುಖವನ್ನು ನೋಡುವ ದೇವರಲ್ಲ, ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಪರಲೋಕದಿಂದ ಒಳ್ಳೆಯ ದಾನಗಳನ್ನು, ಕುಂದಿಲ್ಲದ ವರಗಳನ್ನು ದೇವರು ಕೊಡ್ತಾನೆ, ಕೊರತೆ ಇಲ್ಲದ ವರಗಳನ್ನು ದೇವರು ಕೊಡ್ತಾನೆ. ಹಾಲೆಲೂಯಾ. ವಯಸ್ಸಾಗಿರ್ಬೋದು, ವಯಸ್ಸು ಕಡಿಮೆ ಇರ್ಬೋದು, ದೇವರ ಆ ಒಳ್ಳೆಯ ವರಗಳು ಮೇಲಿಂದ ದಾನಗಳು ಇಳಿದು ಬರ್ತದೆ. ಈವಂದರೆ ತಮಿಳಲ್ಲಿ ಈವ್ ಅಂತ ಹೇಳಿದೆ,
ಕನ್ನಡದಲ್ಲಿ ದಾನ ಅಂತ ಹೇಳಲ್ಪಟ್ಟಿದೆ. ಅದು ದಾನ ಕೊಟ್ಟ ಮೇಲೆ ಮತ್ತೆ ಹಿಂದೆ ಯಾರು ತಗೊಳ್ತಾರಾ? ನೀವೊಂದು ಅನ್ನದಾನ ಮಾಡಿಬಿಟ್ಟು ಮತ್ತೆ ಅನ್ನ ಈಸ್ಕೊಳ್ತೀರಾ? ಯಾರು ದಾನ ಕೊಟ್ಟ ಮೇಲೆ ಹಿಂದೆ ತೆಗೆದುಕೊಳ್ಳಲ್ಲ. ದೇವ್ರು ನಮಗೆ ಒಂದು ವರ ಕೊಟ್ಬಿಟ್ರೆ ಮತ್ತೆ ಪಡೆದುಕೊಳ್ಳಲ್ಲ, ಕ್ಯಾನ್ಸಲ್ ಮಾಡಲ್ಲ. ಒಂದೇ ನಾನು ತಿಳ್ಕೊಳ್ಬೇಕು, ಆರಂಭದಲ್ಲಿ ದೇವರು ಏನಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ, ಯಾವ ಕಾರ್ಯಕ್ಕಾಗಿ ನಮ್ಮ ಕುಟುಂಬವನ್ನು ಆರಿಸಿಕೊಂಡಿದ್ದಾನೋ ಆ ಕಾರ್ಯದಲ್ಲಿ ದೇವರು ನಂಬಿಕಸ್ಥನಾಗಿದ್ದಾನೆ, ಮಾರ್ಪಾಡಿಲ್ಲ. ಯಾವ ವರ ಕೊಟ್ಟಿದ್ದಾನೋ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕೂತಿರುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಮೇಲಿಂದ ನಿಮಗೆ ಆ ಒಂದು ವರಗಳನ್ನ ದೇವರು ಕೊಟ್ಟಿದ್ದಾನೆ. ಯಾಕೆಂದರೆ ಅವಿಡத்தில் யாதொரு மாறுதலும் இல்லை, அவிடத்தில் யாதொரு மாறுதலும் யாதொரு வேற்றுமையின் நிழல் ಕೂಡ இல்லை. ವ್ಯತ್ಯಾಸ ಮಾಡುವ ದೇವರಲ್ಲ. யாரெல்ல தாகமுள்ளவன் மேல் என் தண்ணீரை நான் ஊற்றுவேன், நான் என் ஆவியை ஊற்றுவேன். கேட்கிறவன் எவனும் பெற்றுக்கொள்ளுகிறான், ಕೇಳುವವನು ಅದನ್ನು ಹೊಂದಿಕೊಳ್ಳುತ್ತಾನೆ. ಹಾಲೆಲೂಯಾ. ಪ್ರಿಯರೇ, ಈ ರಾತ್ರಿಯ ಸಮಯದಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಿದ್ದಾನೆ, ನಮ್ಮ ಕುಟುಂಬವನ್ನು ಬಲಪಡಿಸುತ್ತಿದ್ದಾನೆ, ವೈಯಕ್ತಿಕ ಜೀವಿತವನ್ನು ದೇವರು ಇನ್ನೂ ಬಲಪಡಿಸಿ ಧೈರ್ಯಗೊಳಿಸುತ್ತಿದ್ದಾನೆ. ಯೆಶಾಯ ಪುಸ್ತಕ, ಪ್ರವಾದನೆ ಪುಸ್ತಕ 41:14-15 ಓದಲಿಕ್ಕೆ ಕೇಳ್ತೀನಿ ತಮಿಳಲ್ಲಿ. ನಲವತ್ತೊಂದು 14-15. இங்க பார்க்கும்போது யாக்கோபு என்னும் பூச்சி, ಕ್ರಿಮಿ ಅಂತ ಕನ್ನಡದಲ್ಲಿ ಹೇಳಲ್ಪಟ್ಟಿದೆ. ಪೂಚಿಗೆ ಎಲುಬಿರುಕಮ್ಮ. ದೇವರು ನಮ್ಮನ್ನು ಯಾಕೋಬೆಂಬ ಕ್ರಿಮಿ ಪ್ರಾಯವಾದ ಯಾಕೋಬೆ ಅಂತ ಹೇಳ್ತಾನೆ. ಕ್ರಿಮಿ ಅಂದರೆ ಕಣ್ಣಲ್ಲೂ ಕೂಡ ನೋಡೋಕ್ಕಾಗಲ್ಲ, ಅದಕ್ಕೆ ಮೂಳೆ ಇರಲ್ಲ. தமிழில் பார்க்கும்போது யாக்கோப் என்னும் பூச்சியே என்று சொல்லப்பட்டிருக்கிறது. 15ஆம் அதிகாரத்தில் என்ன சொல்லப்பட்டிருக்கிறது? கூர்மையான யந்திரமாக மாற்றி விடுவேன். எலும்பில்லாத சதையில்லாத சாதாரண கைகளில் நசுங்கி போகிற பொசுங்கி போகிற ஒரு பூச்சியை கூர்மையான யந்திரமாக மாற்றுவேன். யாக்கோபே, நீ பார்க்கும்போது சாதாரணமான ஒரு மனிதன், பார்க்கும்போது மக்களால் நிராகரிக்கப்பட்டவன் போல் காணப்பட்டாலும் உன்னை கூர்மையான யந்திரமாக மாற்றுவேன். ಮಲೆகளை ಅದು ಉடைத்து போட்டுவிடும். ದೇವರ ಆಶೀರ್ವಾದ. ನೀವು ನೋಡೋದಕ್ಕೆ ಒಂದು ಕ್ರಿಮಿ ಕೀಟದಂತೆ ಕಾಣಲ್ಪಡುತ್ತಿದ್ದೀರಾ, ಏನಕ್ಕೂ ಪ್ರಯೋಜನ ಇಲ್ಲದವರಾಗಿ ಕಾಣಲ್ಪಡುತ್ತಿದ್ದೀರಾ. ದೇವರ ವಾಗ್ದಾನ ಇದು, ನಿಮ್ಮನ್ನು ಬಲಿಷ್ಠವಾದ ಯಂತ್ರವಾಗಿ ಮಾರ್ಪಡಿಸುತ್ತೇನೆ, ಬೆಟ್ಟ ಗುಡ್ಡಗಳನ್ನು ಕಡೆದು ಹಾಕುವಂತ ಶಕ್ತಿಭರಿತವಾದ ಆ ಒಂದು ಆಯುಧವಾಗಿ ನಾನು ಮಾರ್ಪಡಿಸುತ್ತೇನೆ. ದೇವರಿಂದ ಸಾಧ್ಯ ತಾನೆ? ಪ್ರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಒಂದಿಲ್ಲ. ಸಾಧಾರಣ ಒಂದು ಮಣ್ಣನ್ನು ತೆಗೆದ್ರೆ ದೇವರು ಏನು ಬೇಕಾದರೂ ಮಾಡ್ತಾರೆ. ಮನುಷ್ಯನನ್ನು ಉಂಟು ಮಾಡ್ತಾರೆ ಇಲ್ವಾ? ಒಂದು ಚಿಕ್ಕ ಕಲ್ಲಿಟ್ಟಿದ್ರೆ ಆ ಕಲ್ಲಿನಿಂದ ಏನೇನೋ ಕಾರ್ಯ ಮಾಡ್ತಾರೆ. ಈ ಹುಳನ ಇಟ್ಕೊಂಡು ದೇವರು ಎಷ್ಟು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಆ ಯಾಕೋಬ್ ಸಂತತಿಯನ್ನು ದೇವರು ಯಾವ ರೀತಿಯಾಗಿ ಬಲಿಷ್ಠರಾಗಿ ಮಾಡಿದ್ರು, ಆ ಕುಟುಂಬಗಳನ್ನು ಯಾವ ರೀತಿ ದಾರಿ ನಡೆಸದಂತ ಚರಿತ್ರೆ ಹೇಳ್ತಿದೆ. ಅದೇ ರೀತಿ ನಮ್ಮ ಕುಟುಂಬದಲ್ಲೂ ಕೂಡ ನಮಗೆ ಒಂದು ವೇಳೆ ಶಕ್ತಿ ಕೊರತೆ ಇರ್ಬೋದು, ಹಣ ಸಮಸ್ಯೆಗಳಿರ್ಬೋದು, ಸಹಾಯವಿಲ್ಲದೆ ನಿಸ್ಸಹಾಯಕರಾಗಿ ನಾವು ಕಾಣಲ್ಪಡುತ್ತಿರ್ಬೋದು. ದೇವರ ಶಕ್ತಿ ಬರುವಾಗ ಬಲವುಳ್ಳ ಶಕ್ತಿಭರಿತವಾದ ಯಂತ್ರವಾಗಿ ಅನೇಕ ಕಲ್ಲು ಗುಡ್ಡಗಳನ್ನು ಕಡೆದು ಹಾಕುವಂಥ ಮಹಾದೊಡ್ಡ ಶಕ್ತಿಯಾಗಿ ನೀವು ಮಾರ್ಪಡುತ್ತೀರಾ. ದೇವರು ಈ ರಾತ್ರಿಯ ಸಮಯದಲ್ಲಿ ಈ ಒಂದು ವಾಕ್ಯ ಹೇಳ್ತಿದ್ದಾನೆ, ಯಾಕೋಬೆ, ನೀ ಭಯಪಡಾದೆ, ನಿನ್ನನ್ನು ಬಲಪಡಿಸುತ್ತೇನೆ, ನಿನ್ನನ್ನು ಬಲಪಡಿಸುತ್ತೇನೆ. ಕೀರ್ತನೆ 22:7 ಓದಿ.
ಅಸಹ್ಯ ಮಾಡುತ್ತಾರೆ. ಹಾ. ಅವರು ಹೋರೆ ತುಟಿ ಮಾಡಿ ತಲೆ ಆಡಿಸುತ್ತಾರೆ. ಕೆಳಗಡೆ ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಬಿಟ್ಟಿದ್ದಾನಲ್ಲ. ತಮಿಳ್ல படிங்க. என்னை பார்க்கிறவர்கள் எல்லாரும் என்னை பரியாசம் பண்ணி உதட்டை பிதுக்கி தலையை குலுக்கி கர்த்தர் மேல் நம்பிக்கையாய் இருந்தானே, அவர் இவனை விடுவிக்கட்டும், இவன் மேல் பிரியமாய் இருக்கிறாரே, இப்பொழுது இவனை மீட்டு விடட்டும் என்றார்கள். ಇಲ್ಲಿ ನೋಡುವಾಗ ಅನೇಕರು ಈ ರೀತಿಯಾದ ವಾಕ್ಯಗಳನ್ನು ನಮ್ಗೆ ಹೇಳ್ತಾರೆ. ಆದರೆ ಅದು ಕಡೆಯಲ್ಲಿ ನೋಡುವಾಗ ಆತನಿಗೆ ದೇವರು ಜಯ ಕೊಡ್ತಾನೆ. ಹಾಲೆಲೂಯಾ. ಇವತ್ತನ್ನು ಯಾವ ರೀತಿ ಬದುಕ್ತಾನೆ ನೋಡಬೇಕು, ಇವನಿಗೆ ದೇವರು ಶಕ್ತಿ ಕೊಡ್ತಾನೆ ನೋಡಬೇಕಂತ ಹೇಳೋ ಕಣ್ಣುಗಳ ಮುಂದೆ ದೇವರು ನಮ್ಮನ್ನು ಉಜ್ಜೀವನ ಮಾಡುತ್ತಾನೆ. ಹಾಲೆಲೂಯಾ. ಯಾರು ಯಾಲಿಸುತ್ತಾರೋ, ಯಾರು ನಮ್ಮನ್ನು ತಗ್ಗಿಸಲಿಕ್ಕೆ ಬರ್ತಾರೋ ಅವರ ಮುಂದೆ ದೇವರು ನಮ್ಮನ್ನು ಹೆಚ್ಚಿಸುತ್ತಾನೆ. ಹಾಲೆಲೂಯಾ. ಅದೇ ನ್ಯಾಯಾಧಿಪತಿ ಪುಸ್ತಕ 7ನೇ ಅಧ್ಯಾಯ 13ನೇ ವಾಕ್ಯ. ನ್ಯಾಯಾಧಿಪತಿ, ನ್ಯಾಯಸ್ಥಾಪಕರು, ನ್ಯಾಯಾಧಿಪತಿಗಳು 7ನೇ ಅಧ್ಯಾಯ 13ನೇ ವಾಕ್ಯ. ಬಂದಾಗ ಅವರಲ್ಲೊಬ್ಬನು ತನ್ನ ಜೊತೆಗಾರನಿಗೆ ಒಂದು ಕನಸನ್ನು ತಿಳಿಸಿದನು. ಅವನಿಗೋ, ನಾನು ಒಂದು ಕನಸು ಕಂಡೆನು. ಅದರಲ್ಲಿ ಒಂದು ಜವೆ ಗೋಧಿಯ ರೊಟ್ಟಿಯು ಉರುಳುತ್ತಾ ಮಿದ್ಯಾನರ ಪಾಳೆಯದೊಳಗೆ ಬಂದು ಒಂದು ಡೇರೆಗೆ ತಗಲಿ ಅದನ್ನು ಅಡಿಮೇಲು ಅಡಿ ಬೀಳಿಸಿ ಬಿಟ್ಟಿತ್ತು ಎಂದು ಹೇಳಿ ಆತನ ಜೊತೆಗಾರರನ್ನು. ತಮಿಳ್ல படிங்க. ஒருவன் மற்றவனுக்கு ஒரு சொப்பனத்தை சொன்னான். அதாவது, இதோ ஒரு சொப்பனத்தை கண்டேன். சுருட்டி இருந்த ஒரு வார்கோதுமை அப்பம் மீதியானியரின் பாளையத்திற்கு உருண்டு வந்தது. அது கூடாரம் மட்டும் வந்தபோது அதை விழத் தள்ளி கவிழ்த்து போட்டது. கூடாரம் விழுந்து கிடந்தது என்றான். ಹಾಲೆಲೂಯಾ. ಮೀದಿಯಾರನ್ನ ಜಯಿಸಿದ್ದು ದೇವರು ಎಷ್ಟು ಅದ್ಭುತ ನೋಡಿ. ಒಂದೇ ಒಂದು ಜವ ಗೋಧಿ, ஒரு ரொட்டி அப்பம் வானத்திலிருந்து இறங்கி வருகிறது. அது உருண்டு போய் மீதியானவருடைய அந்த கூடாரத்தை அது கீழே விழுத்த தள்ளுகிறது. மறுநாளிலே அதே போல தேவன் மீதிಯಾನரை ಅಳಿತು போட்டார். ಹಾಲೆಲೂಯಾ. ಒಂದು ರೊಟ್ಟಿ ಮೇಲಿಂದ ಇಳಿದು ಬರುವಾಗ ಮಹಾ ದೊಡ್ಡ ಅದ್ಭುತ ನಡೀತದೆ. ಯೇಸು ಕ್ರಿಸ್ತನು ಹೇಳಿದನು, ನಾನೇ ಜೀವ ಉಳ್ಳ ರೊಟ್ಟಿ, ನಾನೇ ಜೀವ ಅಪ್ಪಂ. ಆ ಒಂದು ರೊಟ್ಟಿ ನಮ್ಮನ್ನು ಬಲಪಡಿಸುತ್ತದೆ. ಆ ಗಿದ್ಯೋನಲ್ಲಿದ್ದಂಥ ಎಲ್ಲ ಜನರು ಕೂಡ ಬಲ ಹೊಂದಿದರು. ಬಲಪಟ್ಟಿದ ತಕ್ಷಣ ದೇವರು ದೊಡ್ಡದೊಂದು ಜಯ ಕೊಟ್ಟರು. ಪ್ರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆ ರೀತಿ ನಮ್ಮ ಕುಟುಂಬವನ್ನು ಕೂಡ ಅನೇಕರು ತಿಳ್ಕೊಂಡಿರ್ಬೋದು. ಇವ್ರ ಹತ್ರ ಬೇರೆ 300 ಜನ ಮಾತ್ರ, ಅಲ್ಲಿ ಲಕ್ಷಗಟ್ಟಲೆ ಜನ ಇದ್ದಾರೆ. ದೇವರು ಇವರಿಗೆ ಅದ್ಭುತವಾದ ಜಯ ಕೊಟ್ಟರು. ಅದಕ್ಕೆ ಒಂದು ದರ್ಶನವಾಗಿ ಈ ರೊಟ್ಟಿಯು ಮೇಲಿಂದ ಇಳಿದು ಬರ್ತದೆ. ಆ ಮೀದಿಯಾನರ ಎಲ್ಲ ಆ ಒಂದು ಸ್ಥಳಗಳನ್ನ ಕೂಡ ಧ್ವಂಸ ಮಾಡ್ತದೆ. ಪ್ರಿಯರೇ, ದೇವರ ಆ ಒಂದು ಹಸ್ತವು ನಮ್ಮ ಹಿಂದೆ ಕಾರ್ಯ ಮಾಡುತ್ತಾನೇ ಇರ್ತದೆ. ಯಾರಿಗೂ ಗೊತ್ತಾಗಲ್ಲ. ಪ್ರಾರ್ಥನೆಯಲ್ಲಿ ಅಷ್ಟು ಬಲ ಇದೆ. ಕುಟುಂಬವನ್ನು ಹೆಚ್ಚಿಸುವ ದೇವರು, ಕುಟುಂಬವನ್ನು ಕಾಪಾಡುವಂಥ ದೇವರು, ಕುಟುಂಬದಲ್ಲಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಸಕ್ತನಾಗಿರುವ ದೇವರು ನಮ್ಮ ಜೊತೆಗೆ ಇದ್ದಾನೆ. ಆದುದರಿಂದ ನಾವು ಆರಾಧಿಸಿ ಸಮಯದಲ್ಲಿ ಕೂತಿರುವ ನಾವು ದೇವರ ಸಮೂಹದಲ್ಲಿ ದೊಡ್ಡ ಕಾರ್ಯಗಳನ್ನು ಹೊಂದಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 44ನೇ ವಾಕ್ಯ. ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಈ ರಾಜ್ಯವು ಶಾಶ್ವತವಾಗಿ ನಿಲ್ಲುವುದು. ಅಲ್ಲಿ ಹೇಳಲ್ಪಟ್ಟಿದೆ, ಒಂದು ಪರಲೋಕದಿಂದ ಒಂದು ಕಲ್ಲು ಉರುಳಿ ಬರ್ತದೆ, ಕಿತ್ಕೊಂಡು ಬರ್ತದೆ. ಈ ರಾಜ್ಯಗಳನ್ನೆಲ್ಲವನ್ನು ಕೂಡ ಅದು ಒಡೆದು ಸ್ಥಿರವಾದ ನೆಲೆಯಾದ ರಾಜ್ಯವಾಗಿ ಮಾರ್ಪಡುತ್ತದೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಕೂಡ ಈ ಸಭೆಯಲ್ಲಿ ದೇವರ ಈ ವಾಗ್ದಾನವಿದೆ.
ಕದಲದಂಥ ಸ್ಥಿರವಾದ ರಾಜ್ಯವು ಇಲ್ಲಿ ಕಟ್ಟಲ್ಪಡುತ್ತದೆ. ಈ ಕುಟುಂಬದ ಜೊತೆಗೆ ದೇವರ ಹಸ್ತವು ಇದ್ದು ಕಾರ್ಯಗಳನ್ನು ಮಾಡುತ್ತದೆ. ಇದು ದೇವರ ವಾಗ್ದಾನ. ಮನುಷ್ಯರು ಇದನ್ನು ತಡಲಿಕ್ಕೆ ಆಗೋದಿಲ್ಲ. ಯಾವ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಆಗೋದಿಲ್ಲ. ಎಂದು ಮನಿದனும் இதை தடை செய்ய முடியாது. ದೇವರು ಮುಚ್ಚಿದನ್ನು ಯಾರು ತೆರಲಿಕ್ಕೆ ಆಗೋದಿಲ್ಲ. ಆತನು ತೆರೆದದ್ದನ್ನು ಯಾರನ್ನು ಮುಚ್ಚಕ್ಕೂ ಆಗೋದಿಲ್ಲ. அவர் திறந்ததை யாராலும் மூட முடியாது. அவர் திறந்த வாசலை இந்த இடத்துல வைத்திருக்கிறார். ஆண்டவர் இந்த இடத்துல தேவ கிருபையினாலே வழிநடத்தி கொண்டிருக்கிறார். அதற்கு இந்த சபை சாட்சியாக இருக்கிறது. ஹalleluya. நீங்கள் சாட்சியாக இருக்கிறீர்கள். ஆகையால் தான் இடைப்பட்ட நாட்களிலே ஜெபிப்பதற்காக குடும்பத்திற்காக பாரப்பட்டு வந்திருக்கிறோம். நாம் பிறருக்காக ஜெபிக்கும் போது நம்முடைய சிறையிருப்பை கர்த்தர் மாற்றி விடுகிறார். ಯಾವ ಯಾವ ಕಷ್ಟದಿಂದ ನಾವು ಬಂದಿರ್ತೀವೋ ಆ ಕಷ್ಟಗಳನ್ನು ದೇವರು ಹೋಗಲಾಡಿಸ್ತಾನೆ. ಹಾಲೆಲೂಯಾ. ಕರ್ತನು ಈ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸುತ್ತಾನೆ. ವಿಶೇಷವಾಗಿ ಈ ಕುಟುಂಬವು ದೇವರಿಗಾಗಿ ಅರ್ಪಿಸಿ ಜೀವನ ಮಾಡ್ತಿದೆ. ಪಾಸ್ಟ್ರು ಮಾಡುವಂಥ ಸೇವೆಯನ್ನು ಬರುವ ದಿನಗಳಲ್ಲಿ ಇನ್ನೂ ಬಲವಾಗಿ ದೇವರು ಆಶೀರ್ವಾದ ಮಾಡ್ತಾನೆ. ಆ ಯಾಕೋಬೆಂಬ ಕ್ರಿಮಿಯನ್ನು ದೇವರು ದೊಡ್ಡ ಯಂತ್ರವಾಗಿ ಮಾರ್ಪಡಿಸುವ ದೇವರು. யாக்கோப் என்னும் பூச்சியை ஒரு பலமுள்ள கூர்மையான ஆயுதமாக மாற்றுகிற தேவன். ಆತನು ಹೇಳ್ತಿದ್ದಾನೆ, ಭಯಪಡಬೇಡ, ನಾನು ನಿನ್ನ ಜೊತೆಗಿರ್ತೀನಿ, ನಾನು உன்னோடு கூட இருக்கிறேன், உன்னுடைய எல்லா காரியங்களிலும் நான் பலத்தை தருகிறேன், உன்னுடைய குடும்பத்தோடு நான் உன்னோடு கூட இருக்கிறேன். எத்தனை பலவீனங்கள் வந்தாலும் உன்னை பலப்படுத்துவதற்கு நான் உன்னோடு கூட இருக்கிறேன், உன் குடும்பத்தோடு கூட இருக்கிறேன், உன்னுடைய செயலோடு கூட என்னுடைய கரம் ಕಾಣப்படுகிறது. ಆ ಗಿದಿಯೋನು ಹೇಳ್ತಾನೆ, ನನ್ನ ಕುಟುಂಬದಲ್ಲಿ ನಾನು ಚಿಕ್ಕವನು, ಎಲ್ಲರಿಗಿಂತ ನಾನು ಕಡೆಯವನು, ನನಗೆ ಸಾಧ್ಯವಿಲ್ಲ ಅಂತ ಹೇಳುವಾಗ ನಿನ್ನ ಜೊತೆಯಲ್ಲಿರೋದು ನಾನಂತ ದೇವರು ಹೇಳ್ತಾನೆ. உன்னோடிருப்பது நானல்லவா, நீ திடன்கொள் என்று சொல்லுகிறார், ಪರಾಕ್ರಮಶಾಲಿಯೇ ಎಂದು சொல்லுகிறார். ದೇವರು ಈ ಕುಟುಂಬವನ್ನು ಆ ರೀತಿಯಾಗಿ ಬರುವ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಾಗಿ ದೇವರ ಸೇವೆಯಲ್ಲಿ ದಾರಿ ನಡೆಸುತ್ತಾನೆ. ಒಬ್ಬೊಬ್ಬರಿಗೂ ಕೂಡ ಒಳ್ಳೆಯ ಬಲವನ್ನು ಕೊಡ್ತಾನೆ. ಈ ಸಭೆಯಲ್ಲಿ ಕೂಡ ಈ ಸಮಯದಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಇದು ವಾಗ್ದಾನ ಬೇರೆ ಈ ಕುಟುಂಬಕ್ಕೆ ಮಾತ್ರ ಅಲ್ಲ, ಆತ್ಮಿಕ ಕುಟುಂಬವಾಗಿ ಕೂಡಿ ಬಂದಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರ ವಾಗ್ದಾನ. ನಿಮ್ಮ ಬಲಹೀನತೆಗಳಲ್ಲಿ ದೇವರ ಬಲವು ಪರಿಪೂರ್ಣವಾಗಿ ಪ್ರತ್ಯಕ್ಷವಾಗ್ತದೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.